ಅಳೋ ಅಳೋ ಹಾಡುಗಳನ್ನ ಕಂಠ ಮಾಡ್ತಿದ್ರು ಅಂದ್ರೆ ಇದರಲ್ಲಿ ಗೀತದಲ್ಲಿ ಯಾರ ಶಾಪ ಸೊಂದಿತು ಯಾರನ್ನುವನು ನಿನ್ನನು ನಾನೆಂದು ನಿನ್ನನು ನೋಡೋ ಆಸೆ ಮಾಡೋದೇನು ಅದಕ್ಕೆ ಪೂರಕ ಚಿಂತೆ ಏಕೆ ನಾನಿಲ್ಲವೇ. ಎಸ್ ಪಿ ಸರ್ ಅಮ್ಮ ಇಬ್ರು ಆ 3 ಲೈನಲ್ಲೇ ಅವರು ಎಷ್ಟು ಜೀವ ತುಂಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ಒಂದೊಂದು ಲೈನು ಆಕ್ಟರ್ಸ್ ಆ್ಯಕ್ಟಿಂಗೇ ಮಾಡೋದು ಬೇಡ. ಇವಾಗ ಚಿನ್ನದ ಮಲ್ಲಿಗೆ ಹೂವೇಲಿ ಅವರು ಹುಣ್ಣಿನ ದುಂಬಿ ಇನ್ನು ನಿನ್ನ ಅಂತ ಒಂದು ಚಿಕ್ಕ ನಗು ನಗ್ತಾರೆ. ನಿನ್ನ ನಂಬೇನು ನಾನು ಆ ಎಕ್ಸ್ಪ್ರೆಷನ್ ಮತ್ತು ಅವ್ರ ಹಮ್ಮಿಂಗ್ಗಳಲ್ಲೇ ನಗು ಎಂದಿದೆ ಇಲ್ಲಿ ಮಧ್ಯ ಒಂದು ಹಮ್ಮಿಂಗ್ ಇದೆ. ತಮಿಳಲ್ಲಂತೂ ಅವ್ರದ್ದು ಹಮ್ಮಿಂಗ್ಗಳು ತುಂಬ ಚೆನ್ನಾಗಿರೋದಿದೆ. ಒಂದು ಶ್ರೀದೇವಿ ಅವರು ನಟಿಸಿದ್ರು ಜಾನಿ ಅಂತ, ಅವರೇ ಸಿಂಗರು, ಅದು ತುಂಬ ಹಿಟ್ ಸಾಂಗು. ನಾನು ಆ ಹಾಡನ್ನು ನಮ್ಮ ಮದುವೆಗೆ ಮುಂಚೆ ನಮ್ಮ ಹರಿಕೃಷ್ಣ ಅವರು ನುಡಿಸಿ ಇದನ್ನು ಜಾನಕಿ ಆಂಟಿಗೆ ಅವ್ರ ಹಸ್ಬೆಂಡು ಕೇಳಿದರು. ಅವ್ರ ಯಜಮಾನರು ನಂಗೆ ಹೇಳಿದರು ನೀವು ಆ ಜಾನಕಿಲಾಗೆ ಒಂದೇ ಅಂತ. ಅದ್ರ ಹಮ್ಮಿಂಗು ತುಂಬ ಇಷ್ಟ ನಂಗೆ ಅವ್ರು ಹಾಡಿರೋದು. ಕೀರವಾಣಿ ರಾಗದಲ್ಲಿದೆ ಅದು. ಆ ಆ காற்றில் எந்தன் கீதம் ಕಾಣಾದ ಒಂದ್ರೈ ತೇಡಿದೆ. ಈ ಹಾಡು ನೀವು ಕೇಳಿದ್ರೆ ಅವ್ರ ಎಕ್ಸ್ಪ್ರೆಷನ್ನು ಇಲ್ಲ, ನಿಮ್ಮ ಧ್ವನಿ ಕೂಡ ಅದೇ ಥರ ಅನ್ನಿಸ್ತು ಈ ಕ್ಷಣಕ್ಕೆ. ಅವ್ರು ಹೇಳಿದ್ದೇನು ಸುಳ್ಳಲ್ಲ, ನಿಜ ನನಗೆ ಅನ್ನಿಸ್ತು. ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಒಂದು ಹಾಡಿನ ಮೂಲಕ ಕೊನೆಯಲ್ಲಿ ಯಾವ್ದಾದ್ರು ಒಂದು ಹಾಡನ್ನು ಯಾವಾಗಲೂ ನೆನಪಿಟ್ಕೊಳ್ಳುವಂಥದ್ದು, ನಿಮಗೆ ಖುಷಿ ಕೊಡುವಂಥದ್ದು, ಅವ್ರನ್ನ ಪ್ರೀತಿಸೋವಂಥ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಹೂವಾದ ಆಸೆಯೆಲ್ಲ ಮುಳ್ಳಾಗಿ ಹೋಯಿತಲ್ಲ. ಜೀವನೋವ ಕಾಣದಲ್ಲ, ಸುಖ ಶಾಂತಿ ಇನ್ನಿಲ್ಲ. ನೆಮ್ಮದಿಯ ಕಾಣೆನು ನಾ ಸೋತೆನು. ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ನಿನ್ನ ಕಂಡಾಗ ಸಂತೋಷವೇನು.